ಕಾರ್ಸ್ ಹಾಕಿದ್ದಾರೆ. ಲೆಟ್ಸ್ ಸಿ ಹೌ ಡಸ್ ಇಟ್ ಫೀಲ್. ವಾವ್, ಏನೇನಿದೆ. ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಅನ್ಕೋದೆ ನಿಮ್ಮ ಜೊತೆ. ಸೊ ಇವತ್ತು ಬಂದ್ಬಿಟ್ಟು ಶನಿವಾರ ಬೆಳಗ್ಗೆ ನನ್ನ ಕಾರಂತೂ ಸರ್ವಿಸ್ ಕೊಡೋ ಟೈಮು. ಇವಾಗ ನಾನು ಪವನ್ ಶೋರೂಮ್, ಹೋಂಡಾ ಶೋರೂಮಲ್ಲಿದ್ದೀನಿ, ಎಲೆಕ್ಟ್ರಾನಿಕ್ ಸಿಟಿ, ಆಯಿತಾ. ಸೊ ನೋಡ್ಬೋದು ಬ್ಯಾಕ್ಗ್ರೌಂಡು, ಇಲ್ಲಿ ಎಲ್ಲ ಕಾರ್ಸ್ ಕಾಣಿಸ್ತಿದೆ. ಸೊ ನಾನು ಇವಾಗ 30,000 ಕಿಲೋಮೀಟ್ರಿಗೆ ಸರ್ವಿಸ್ ಕೊಡೋಣ ಅಂತ ಬಂದಿದ್ದೀನಿ, ಪೇಯ್ಡ್ ಸರ್ವಿಸು, ಆಯಿತಾ. ಸೊ ನೋಡೋಣ ಇಲ್ಲಿ ಇವತ್ತು ಚಾರ್ಜಸ್ ಹೆಂಗಿದೆ. ಓಕೆ, ನಾನು ಯೂಶಲಿ ಇಲ್ಲೇ ಮಾಡಿಸಿದೆ ಎಲೆಕ್ಟ್ರಾನಿಕ್ ಸಿಟಿ. ಮೊದಲು ನಾನು ಫಸ್ಟ್ 3-4 ಸರ್ವಿಸ್ ಇಲ್ಲೇ ಕೊಟ್ಟಿದ್ದೆ. ಸೊ ಐ ಥಿಂಕ್ ಇದು 4th ಸರ್ವಿಸ್ ಅನ್ಕೋತೀನಿ. ಸೊ ಅದು ಇಲ್ಲೇ ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡೋಣ ಇವತ್ತು ಏನೇನು ಚೇಂಜ್ ಮಾಡ್ತಾರೆ ಕಾರಲ್ಲಿ, ಆಮೇಲೆ ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಅಂತ. ನೀವು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊಡ್ತೀನಿ ನೋಡಿ. ಸೊ ಟೈಮ್ ಬಂದ್ಬಿಟ್ಟು 8:30, 9 ಗಂಟೆಗೆ ಶೋರೂಮ್ ಓಪನ್ ಮಾಡ್ತಾರೆ. ನಾನು ಬಂದು ಆಲ್ರೆಡಿ ನನ್ನ ಕಾರಲ್ಲಿ ಪಾರ್ಕ್ ಮಾಡಿದ್ದೀನಿ. ಬನ್ನಿ ನಾನು ಕಾರ್ ಸ್ಥಿತಿ ಹೆಂಗಿದೆ ನೋಡೋಣ ಬೆಂಗಳೂರು ಮಳೆಗೆ. ಸೊ ನೋಡ್ಬೋದು ಕಾರ್ ಫುಲ್ ಗಲೀಜಾಗ್ಬಿಟ್ಟಿದೆ. ಯಾಕೆ ನಾನು ಕ್ಲೀನ್ ಮಾಡ್ಸೋಕ್ಕೆ ಹೋಗಲಿಲ್ಲ, ಯಾಕಂದರೆ ಇಲ್ಲಿ ನೋಡ್ಬೋದು ಮಣ್ಣು ಎಷ್ಟಿದೆ ಅಂತ. ಹೆಂಗೆ ಸರ್ವಿಸ್ ಕೊಡ್ತಿದ್ನಲ್ಲ, ಸೊ ನಾನು ವಾಶ್ ಮಾಡಲಿಲ್ಲ. ಗಾಡಿಗೆಲ್ಲ ಗಬ್ಬಿಡ್ದೋಗಿದೆ. ಸೊ ನೀವು ಓಡೋ ನೋಡೋದಾದರೆ ಓಡೋ ತೋರಿಸ್ತೀನಿ. ಸೊ ನೋಡ್ಬೋದು, ಐ ಥಿಂಕ್ ಕಾಣಿಸ್ತೀಯಲ್ಲ ನನಗೆ ಗೊತ್ತಿಲ್ಲ. ಓಕೆ ನೋಡಿ, 30,000 ಓಡಿದೆ ಆಯಿತಾ. ಸೊ ಐ ಥಿಂಕ್ ನಂದೇ ಫಸ್ಟ್ ಕಾರು, ಅಪಾಯಿಂಟ್ಮೆಂಟು ಬುಕ್ ಆಗಿದೆ. ನೋಡೋಣ. ಎಲ್ಲ ಹೊಸ ಗಾಡಿಗಳು ಎಲ್ಲೆಲ್ಲಿ ನಿಂತಿದೆ. ಎಕ್ಸ್ಟರ್, ಕ್ರಿಟಾ, ಐ ಥಿಂಕ್ ಎಲ್ಲ 3 ಬೇಸಿಕ್ಕು ಹಿಂದಿಯಲ್ಲ. ಈ ಹೊಸ ಮಾಡಲ್ ಚೆನ್ನಾಗಿದೆ ಲುಕ್ಕು. ನನಗೆ ಈ ಅಗ್ರೆಸಿವ್ ಗ್ರಿಲ್ ಬಾರ್ ಇಷ್ಟ ಆಯಿತು, ನೈಸ್. ಅರೆ ಇದು ಟಾಪ್ ಎಂಡ್ ತೊಗೊಂಡ್ರೆ ಮಜಾ. ಅಟ್ಲೀಸ್ಟ್ ಮಿಡ್ ವೇರಿಯಂಟ್ ಇರಬೇಕು, ಅವಾಗೆ ಲುಕ್ಕು. ನೋಡಿ ಈ ಗಾಡಿಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಲೈನಾಗಿ ಇಳಿಸಿದ್ದೀನಿ, ಎಲ್ಲ ನಿಮ್ಮದೇ. ಇಲ್ಲಡಿ ಅವನೊಬ್ಬ ವೆನ್ಯೂನ ನಾನು ಸ್ಟಿಕ್ಕರಿಂಗ್ ಮಾಡಿಸಿದ್ದೀನಿ. ನಾನು ಸ್ಟಾರ್ಟಿಂಗ್ ಅದು 4 ವರ್ಷ ಹಿಂದೆನೇ ಮಾಡಿಸಿದ್ದೆ. ಇವಾಗ ಇವರು ಎನ್ ಲೈನಲ್ಲಿ ಹಿಂಗೆ ಈ ಥರ ಸ್ಟಿಕ್ಕರಿಂಗ್ ಎಲ್ಲ ಕೊಡ್ತಾರೆ. ಎನ್ ಲೈನ್, ದಿಸ್ ಇಸ್ ಎನ್ ಲೈನ್, ನೈಸ್. ಇಂಟೀರಿಯರ್ ಎಲ್ಲ ಆಲ್ಮೋಸ್ಟ್ ಅದೇ, ಸ್ವಲ್ಪ ಸ್ಲೈಟ್ ಚೇಂಜಸ್. ಶೋರೂಮಿಗೆ ಬಂದರೆ ಎಲ್ಲ ಕಾರ್ ಇಷ್ಟ ಆಗ್ತದೆ ನಮಗೆ. ಈ 7 ಸೀಟರ್ ಅಂತೂ ಸೂಪರಾಗಿದೆ. ಆದರೆ ನನಗೆ 3rd ರೋ ಸ್ಪೇಷಿಯಸ್ ಎಲ್ಲ ಅನ್ಕೋತೀನಿ. ನೋಡಿ ಸೀಟ್ಸ್ ಎಲ್ಲ ಚೆನ್ನಾಗಿದೆ. ನನಗೂ 7 ಸೀಟರ್ ತೊಗೊಳಕ್ಕೆ ಇಷ್ಟ. ಆದರೆ ನೀವು ಈ ಸ್ಪೇಸ್ ನೋಡಿದ್ರೆ ನೋಡಿ, ಬರೀ ಚಿಕ್ಕ ಮಕ್ಕಳು ಮಾತ್ರ ಕೂತ್ಕೋಬೋದು. ಆಮೇಲೆ ಬೂಟ್ ಸ್ಪೇಸು ಕಮ್ಮಿ ಆಗ್ಬಿಡುತ್ತೆ. ಬಟ್ ಲುಕ್ಸ್ ಅಗ್ರೆಸಿವ್ ಇದೆ ಈ ಕಾರ್ದು. ಐ ಲೈಕ್ ದಿಸ್, ನೈಸ್. ಎಲ್ಲ LED DRLs ಇವಾಗ ಸೂಪರ್ ಆಗಿದೆ, ನೈಸ್. ಅದು ಪಕ್ಕದಲ್ಲಿ ಒಂದಿದೆ ನೋಡಿ, ಹೋಂಡಾ i20. ಕಲರ್ ಹೆಂಗಿದೆ ಅಂತೀರಾ, ನೋಡಿದ್ರೆ ಮನೆಗೆ ತಗೊಂಡೋಗೋಣ ಅನಿಸ್ಬೇಕು, ಆ ಥರ ಇದೆ. ಬ್ರ್ಯಾಂಡ್ ನ್ಯೂ ರೀ.
ಆದರೆ ಗ್ರೌಂಡ್ ಕ್ಲಿಯರೆನ್ಸ್ ಒಂದು ಸ್ವಲ್ಪ ಕಮ್ಮಿ. ನೀವು ಹೊರಗಡೆ ಬಂದಿದ ತಕ್ಷಣ ಈ ಥರ ಒಂದು ಫಾರ್ಮ್ ಕೊಡ್ತಾರೆ ಆಯಿತಾ. ಸೊ ಡೇಟ್ ಹಾಕಿ ಟೈಮ್ 8 ಗಂಟೆಗೆ ಬಂದಿದ್ದೀನಿ ನಾನು. ಸೊ ಈ ಥರ ಒಂದು ಫಾರ್ಮ್ ಕೊಡ್ತಾರೆ. ಇದು ಎಕ್ಸಿಕ್ಯೂಟಿವ್ ಕೊಡಬೇಕು. ಬರಲಿ, ಎಕ್ಸಿಕ್ಯೂಟಿವ್ ಕಾಯ್ತಾ ಇದ್ದೀನಿ. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ಸಿ. ಸೊ ಫೈನಲಿ ಸೂಪರ್ವೈಸರ್ ಬಂದರು, ರಿಕ್ವೆಸ್ಟ್ ಮಾಡಿದೆ. ಸೊ ಕಾರ್ನ ಒಳಗಡೆ ಹಾಕಿದ್ದಾರೆ. ಸೊ ನೋಡ್ಬೋದು. ಸೊ ನೀವು ನೋಡಿದ್ರೆ ಒಂದು ಡಿಸ್ಕಷನ್ ನಡೀತಾ ಇದೆ. ಸೊ ಏನು 10 ನಿಮಿಷದಲ್ಲಿ ನಾನು ಕಾರ್ ಹಾಕ್ತಾರೆ, ಅಂದರೆ ಫಸ್ಟ್ ಕಾರು ಸರ್ವಿಸ್ಗೆ ಎಲ್ಲ ಡಿಸ್ಕಷನ್ ನಡೀತಿದೆ, ನೀವು ನೋಡ್ಬೋದು. ನೈಸ್. ನೋಡೋಣ, ಇನ್ನೊಂದು 10 ನಿಮಿಷ ಕಾಯ್ದುಬಿಟ್ಟು ಹೇಳ್ತೀನಿ ನಿಮಗೆ ಏನೇನು ಚೇಂಜ್ ಮಾಡ್ತೀವಿ ಗಾಡೀಲಿ ಅಂತ. ಸೊ ಇದು ಒಂದು ಹೋಂಡಾ ಎಲೆಕ್ಟ್ರಿಕ್ ಇದೆ ಗಾಡಿ. ನೋಡೋಣ ಬನ್ನಿ ಏನಿದೆ ಅಂತ. ಚಾರ್ಜ್ ಹಾಕಿದ್ದಾರೆ. ಲೆಟ್ಸ್ ಸಿ ಹೌ ಡಸ್ ಇಟ್ ಫೀಲ್. ವಾವ್, ಏನೇನಿದೆ. ಓ ಸ್ಟೇರಿಂಗ್ ಡಿಫ್ರೆಂಟ್ ಆಗಿದೆ. ಇದು ಸೂಪರ್. ಚಾರ್ಜಿಂಗ್ ಬಂದ್ಬಿಟ್ಟು ರಿಮೈನಿಂಗ್ ಟೈಮ್ 96, 83%ಗೆ 371 ಕಿಲೋಮೀಟರ್ಸ್ ಅಂತ. ಸೊ ಅಪ್ರಾಕ್ಸಿಮೇಟ್ಲಿ ಫುಲ್ ಚಾರ್ಜ್ಗೆ ವಾವ್. ಸೀಟಲ್ಲಿ ಆಟೋಮೆಟಿಕ್ ಆಗಿ ಮೂವ್ ಆಗ್ತದೆ ನೋಡಿ. ಈಗ ನಾನು ಡೋರ್ ತೆಗಿದ್ದೀನಿ, ನೋಡಿದ್ರಾ? ಈಗ ನಾನು ಡೋರ್ ಹಾಕ್ತೀನಿ. ವಾವ್, ಸೂಪರ್. ಸೊ 1.2 ಕಿಲೋವ್ಯಾಟ್ ಏನೇನೋ ಇದೆ ರೀ ಇದ್ರಿ. ನೈಸ್. ಚೆನ್ನಾಗಿದೆ. ಸೂಪರ್. ಏನೇನಿದೆ ಆದರೆ ಹ್ಯಾಂಡಲ್ ಸೂಪರ್. ಬ್ಯಾಟ್ರಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಏರ್ ಫಿಲ್ಟ್ರು ನೋಡ್ಬೋದು ಹೋಗಿದೆ. ಇದು AC ಫಿಲ್ಟ್ರು. ರ್ಯಾಟ್ ಮೇಲೆ ಶಾಕ್ಸ್ ಇದೆ. ಸೊ ಪರವಾಗಿಲ್ಲ, ಇಂಟ್ಯಾಕ್ಟ್ ಇದೆ, ಪ್ರಾಬ್ಲಮ್ ಏನಿಲ್ಲ. ನೋಡ್ಬೋದು. ನೈಸ್. ಟೈರೆಲ್ಲ ಬಿಸ್ತಾ ಇದೆ ಇವಾಗ. ಎಲ್ಲ ಮೆಶ್ಶು ಹೋಗಿದೆ ಒಂದು ಸ್ವಲ್ಪ ಈ ಸೈಡಲ್ಲಿ. ಗ್ಯಾಪ್ ಇರಬೇಕು.
ಇಲ್ಲಿದೆ ನೋಡಿ. ಹಾಂ, ಸೊ ಆಯಿಲ್ ಫಿಲ್ಟರ್ ಇದೆ. ಬ್ರೇಕ್ ಪ್ಯಾಡ್ಸ್ ಕ್ಲೀನಿಂಗ್. ಬ್ರೇಕ್ ಲೈಟ್ ಇದೆಯಲ್ಲ? ಹಾಂ ಇದೆ. ಡಿಸ್ಕ್ ಬ್ರೇಕ್ಸ್ ಎಲ್ಲ ಗ್ರೀಸ್ ಎಲ್ಲ ಹಾಕಿ ನೀಟಾಗಿ ಫಿಟ್ ಮಾಡ್ತೀವಿ. ಸೊ ಫಸ್ಟು ಬ್ರೇಕ್ಸ್ ಕ್ಲೀನಿಂಗ್. ಸೊ ಇದು ಬಂದ್ಬಿಟ್ಟು ಆಯಿಲ್ ಫಿಲ್ಟ್ರು, ಇದು ಬಂದ್ಬಿಟ್ಟು ಇಂಜಿನ್ ಆಯಿಲ್. ಇದು ಬಂದ್ಬಿಟ್ಟು ಅದು ಕ್ಯಾಪ್ ಟೈಟ್ ಮಾಡ್ಬಿಡ್ತು ಅಷ್ಟೇ. ಇವಾಗೆಲ್ಲ ಆಯಿತು. ಟೈರ್ ಫಿಟ್ಟಿಂಗ್ ವಾಪಸ್. ಫುಲ್ ಟ್ಯಾಂಕು. ಸ್ಪೇರ್ ನೋಡಿ, ಎಲ್ಲ ಕಿಯರ್ ಸಿಕ್ಕತ್ತಿಲ್ಲ. ಯಾ ಆಯಿಲ್ ಫಿಲ್ಟರ್. ಏರ್ ಫಿಲ್ಟರ್. ಆಮೇಲೆ ಬಂದು ಇದು ಎ ಸಿ ಫಿಲ್ಟರ್. ಡಿಫ್ರೆನ್ಸ್ ನೋಡಿ, ಇದು ಹಳೇದು ಹೊಸ ತುಂಬ ಡಿಫ್ರೆನ್ಸ್ ಇದೆ. ಸೊ ಎವ್ರಿ 10,000 ಕಿಲೋಮೀಟರ್ಸ್ಗೆ ಚೇಂಜ್ ಮಾಡಿಸ್ಬಿಡಿ. ಟಾಪ್ ಅಪ್ ಇದು.
ಓ ಹೊಸದಾಗೈತದು. ತ್ರೀ 3.5 ಲೀಟರ್ಸ್ ಇದಕ್ಕೆ. 3.5 3.6 1 ಲೀಟ್ರ್ ಇಂಜಿನ್ ಅಂದರೆ ನಾನು 1 ಲೀಟ್ರ್ ಅಂದ್ಕೊಂಡಿದ್ದೆ. ಓಕೆ 3.6. ಸ್ಪಾರ್ಕ್ ಪ್ಲಗ್ ಕ್ಲೀನ್ ಆದಮೇಲೆ ಫುಲ್ ಕಪ್ಪಾಗ್ಬಿಟ್ಟಿದ್ಯಾ? ಇದನ್ನ ಸ್ವಲ್ಪ ಕ್ಲೀನ್ ಮಾಡಿ ಹಾಕ್ತಾರೆ ಅನ್ಸುತ್ತೆ. ಫೈನಲಿ ಸರ್ವಿಸ್ ಆಯಿತು. ಗೋಯಿಂಗ್ ಫಾರ್ ವಾಷಿಂಗ್. ಫೈನಲಿ ಗಾಡಿ ಆಯಿತು ಸರ್ವಿಸು. ಈಗ ರೋಡ್ ಟೆಸ್ಟ್ ಬಾಕಿ ಇದೆ. ರೋಡ್ ಟೆಸ್ಟ್ ಆದಮೇಲೆ ಗಾಡಿ ವಾಷಿಂಗ್ ಬಿಡ್ತಾರೆ. ಈಗ ಇನ್ನೊಂದು 3/4 ಗಂಟೆಯಲ್ಲಿ ಮನೆಗೆ ಹೋಗ್ಬೋದು. ಸೊ ಫೈನಲಿ ಗಾಡಿ ರೆಡಿ ಆಯಿತು. ಸೊ ಫೈನಲಿ ಗಾಡಿ ಎಲ್ಲ ಸರ್ವಿಸ್ ಆಗಿದೆ, ನೋಡ್ಬೋದು. ಓಕೆ, ಸೊ ಇಂಟೀರಿಯರ್ ಎಲ್ಲ ಒಂದು ಸ್ವಲ್ಪ ಕ್ಲೀನಾಗಿ ಕಾಣಿಸ್ತಿದೆ. ಓಕೆ, ಸೊ 3 ಅವರ್ ಆದಮೇಲೆ ಸರ್ವಿಸ್ ಎಲ್ಲ ಆಯಿತು. ಸೊ ಬಿಲ್ ನಮ್ಮ ಕೈಲಿ ಬಂದಿದೆ. ಬಿಲ್ ಬಂದ್ಬಿಟ್ಟು ಟೋಟಲ್ 6,770 ರೂಪಾಯಿ ಆಯಿತಾ. ಇದರಲ್ಲಿ ನಾವೇನೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಬೇರೆ ಆಯಿಲು, ಇಂಜಿನ್ ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್, AC ಫಿಲ್ಟರ್ ಚೇಂಜ್ ಮಾಡಿದ್ದೀವಿ. ಪ್ಲಸ್
ಥ್ರಾಟಲ್ ಬಾಡಿ ಕ್ಲೀನಿಂಗ್ ಅಂತಲೂ ಒಂದು ಮಾಡಿಸಿದ್ದೀನಿ ಆಯಿತಾ. ಸೊ ಓವರಾಲ್ ಲೇಬರ್ ಬಂದ್ಬಿಟ್ಟು 3400 ರೂಪಾಯಿ ಪ್ಲಸ್ ಪಾರ್ಟ್ಸ್ ಬಂದ್ಬಿಟ್ಟು 3300 ರೂಪಾಯಿ. ಸೊ ಟೋಟಲ್ 6000 ರೂಪಾಯಿ ಬಿಲ್ ಆಯಿತಾ. ಸೊ ನೋಡಿದ್ರಲ್ಲ ವೆನ್ಯೂ ಸರ್ವಿಸ್ ಆಲ್ಮೋಸ್ಟ್ ಶನಿವಾರ 8 ಗಂಟೆ ಬೆಳಗ್ಗೆ ಬಂದಿದೆ. ಸೊ ಈ ಟೈಮ್ ಬಂದ್ಬಿಟ್ಟು 12:30. ಸೊ ಹೆಂಗೋ 3 ಅವರಲ್ಲಿ ಮಾಡಿಕೊಟ್ರು. ಫಸ್ಟ್ ಗಾಡಿ ನಂದೇ ಹಾಕಿದ್ದು. ಸೊ ತುಂಬ ವೀಕೆಂಡ್ ಎಲ್ಲ ತುಂಬ ಗಾಡಿಗಳಿತ್ತು. ಸೊ ದಟ್ಸ್ ಅಬೌಟ್ ದ ಸರ್ವಿಸ್. ಸೊ ಇದು ಬಂದ್ಬಿಟ್ಟು ನಿಮಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಹತ್ರ ಪವನ್ ಹೊಂಡಾಯ್. ಓಕೆ, ಸೊ ಸರ್ವಿಸ್ ಎಲ್ಲ ಚೆನ್ನಾಗಿದೆ. ನಿಮ್ಗೇನ ತುಂಬ ಡೀಟೇಲ್ಸ್ ಬೇಕಾಗಿದ್ದರೆ ಗಾಡಿ ಬಗ್ಗೆ ಕೇಳಿ. ಸೊ ಬೇಸಿಕಲಿ ನಾನು ಹೇಳೋದಂದರೆ ಮ್ಯಾನ್ಯಲ್ ನೋಡ್ಕೊಬನ್ನಿ ನಿಮ್ಗೆ ಏನೇನು ಮಾಡಿಸ್ಬೇಕಂದ್ರೆ, ಇಲ್ಲಾಂದರೆ ಜಾಸ್ತಿ ಹಾಕ್ತಾರೆ ಬಿಲ್ಲು ಆಯಿತಾ. ಓಕೆ, ಲೆಟ್ಸ್ ಕ್ಯಾಚ್ ಅಪ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಬಾಯ್.